ಫೈನ್. ನಾನು ಗಣೇಶ್ ಅವ್ರಿಗೂ ಗಣೇಶ್ ಅವರು ಏನಿದು ಈಗ ಈ ಜಾತಿಗೊಂದು ಉಪಮುಖ್ಯಮಂತ್ರಿ ಪಟ್ಟ ಇದು ಎಲ್ಲಿವರೆಗೂ ಬರುತ್ತೆ, ಹೇಗೆ ಬರುತ್ತೆ ಇದು ಅಂತ? ಇಲ್ಲ, ಕಾಂಗ್ರೆಸ್ನವರು ಕೆಲವೊಂದು ವಿಚಾರಗಳನ್ನು ಬಹಳಷ್ಟು ಮುಚ್ಚಿಟ್ಕೊಂಡು ಹೋಗೋದರ ಪರಿಣಾಮ ವಾಸನೆ ಜಾಸ್ತಿ ಆಗ್ತಾ ಇದೆ. ಓಕೆ. ಯಾಕೆಂದರೆ ಆರಂಭದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಬಹಳಷ್ಟು ಪೈಪೋಟಿ ಇವರಿಬ್ಬರ ಮಧ್ಯೆ ನಡೆದದ್ದು ನಿಜ. ಓಕೆ. ಅದು ಜಗಜ್ಜಾಹಿತರ. ಆ ಸಂದರ್ಭದಲ್ಲಿ ಎರಡೂವರೆ ವರ್ಷ ಅಂತ ಬೆಳಕಿಗೆ ಬಂದಿದ್ದು ನಿಜ. ಅದು ಆಂತರಿಕವಾಗಿ ಅವರ ಪಕ್ಷದಲ್ಲೇ ಅದು ಒಂದು ಗುಪ್ತವಾದಂಥ ಒಂದು ಒಡಂಬಡಿಕೆ ಆಗಿರೋದು ಸತ್ಯನೋ ಸುಳ್ಳ ಗೊತ್ತಿಲ್ಲ, ಆದ್ರಂತೂ ಸತ್ಯ. ಆ ಎರಡೂವರೆ ವರ್ಷ ಆದಂಥ ಸಂದರ್ಭದಲ್ಲಿ ಮೊದಲು ಮುಖ್ಯಮಂತ್ರಿ ನನ್ನೇ ಮಾಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅದಕ್ಕೆ ಒಂದಷ್ಟು ಒತ್ತಡ ಹೇರಿದ್ದು ಉಂಟು. ಆಯ್ತು, 2.5 ವರ್ಷ ಮಾಡ್ತೀರಾ, ನನ್ನ ಫಸ್ಟ್ ಮಾಡಿ ಅಂತ ಹೇಳಿದ್ದು. ಹಾಗೂ ಆಗಲಿಲ್ಲ, ಅದಕ್ಕೊಂದಷ್ಟು ಸತ್ರಿಗ ತಳ್ಳಿದ್ರು. ಆಮೇಲೆ ಎಲ್ಲೋ ಒಂದು ಸಮಾಧಾನ ಓಲೈಕೆ ಮಾಡಬೇಕಾದ್ರು ರಾಜಕೀಯ ಪಕ್ಷಗಳ ಕರ್ತವ್ಯ ಮಾಡಿ ಹೀಗಿರ್ತಕ್ಕಂಥ ಸಿದ್ದರಾಮಯ್ಯ ನೀವು 2.5 ವರ್ಷ ಆಗಿ ಇನ್ನು 2.5 ವರ್ಷ DCM ಆಗಿರಲಿ ಅಂತೆ ಅಲ್ಲ ಅಂತೆಲ್ಲ ನಿಜನೇ ಫೈನ್. ಅದು ನಾವು ಯಾರು ನಿಮ್ಮ ಮನೇಲಿ ಏನು ಅಡುಗೆ ಮಾಡ್ತಾರೆ ಅಂತ ನಾವು ಊಟ ಮಾಡಿದ್ರೆ ವಾಸನೆಯಿಂದನೇ ಗೊತ್ತಾಗತ್ತೆ, ಹೇಳ್ಬಿಡ್ಬೋದು. ಓಕೆ. ಹಾಗಾಗಿ ಈಗ ಪ್ರಶ್ನೆ ಇರೋದು DCM ಅವರಿಗೆ ಉಭಯ ಸಂಕಟ, ಹೈಕಮಾಂಡ್ ಅವರಿಗೆ ಇದ್ದಿದ್ದೂ ಸಂಕಟ. ಓಕೆ. ಅವ್ರು ಅವತ್ತೊಂದು ಕಂಡೀಷನ್ ಹಾಕಿದ್ರು, ಕಾಂಗ್ರೆಸ್ನವರು ಮುಚ್ಚಿಟ್ಕೊಂಡಿದ್ದಾರೆ ಹೊರತು ಹೇಳ್ತಾ ಇಲ್ಲ. 6 ತಿಂಗಳಾದ್ಮೇಲೆ ಈಚೆಗೆ ಬರಬೇಕಾದ್ರೆ ಅವರು ಒಂದು ಕಂಡೀಷನ್ ಹಾಕಿದ್ರು, ಒಂದೇ ಒಂದು DCM ಇರಬೇಕೇ ವಿನಃ ಮತ್ತೊಂದು DCM ಸೃಷ್ಟಿ ಆಗಬಾರದು ಅಂತ ಹಾಕಿದ ಕಂಡೀಷನ್ನು. ಯಾರು? ಡಿ ಕೆ ಶಿವಕುಮಾರ್. ಹೌದು. ಓಕೆ, ಫೈನ್. ಅದು ಹೇಳಿ ಇಲ್ಲ ಅವ್ರನ್ನೇ ಕೇಳಿ. ಓಕೆ. ಆಗಿದ್ರೆ ಆವತ್ತೇ ಮಾಡ್ಬೋದಾಗಿತ್ತು. ಆವತ್ತು ನಡೆದಿದ್ದಂಥ ಒಂದು ಪೈಪೋಟಿ ಮಂತ್ರಿಗಾಗಿ ಅಲ್ಲ, ಹುದ್ದೆ ಪೈಪೋಟಿ ನಡೆದಿದ್ದು ಮುಖ್ಯಮಂತ್ರಿ ಮತ್ತೆ DCM. ಓಕೆ. ಆ ಒಂದು ಸಂದರ್ಭದಲ್ಲಿ ಮುಚ್ಚಿಟ್ಟ ಪರಿಣಾಮ ಇವತ್ತು ಅವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿ ಮತ್ತೆ DCM ಅನ್ನೋ ಫೈಟ್ ಇರಲಿಲ್ಲ, ಮುಖ್ಯಮಂತ್ರಿನೇ ಫೈಟ್ ಅವತ್ತು. ಅಂದ್ರೆ ಒಂದೇ ಚೇರ್ ಇಬ್ರು ಕೂರ್ಸಕ್ಕಾಗಲ್ವಲ್ಲ, ಅದಕ್ಕೆ ನೀವು DCM ಬರ್ತಾನೆ. ಹಾಗಾದ್ರೆ ಆ ಮುಖ್ಯಮಂತ್ರಿ ಇಬ್ಬರಿಗೂ ಕ್ಯಾಪ್ಟನ್ಶಿಪ್ ಮುಖ್ಯಮಂತ್ರಿ ನಾನು ಆಗಬೇಕು, ಅದ್ರ ಮೊದಲನೇ ಅವಧಿಗೆ ನನ್ನೇ ಮಾಡಿ ಅಂತ ಹೇಳಿದ್ರು. ಹಾಗಾದ್ರೆ ಮಾಡಕ್ಕಾಗಲ್ಲ, ಇಬ್ರು ಮುಖ್ಯಮಂತ್ರಿ ಮಾಡಕ್ಕಾಗಲ್ಲ. ಅದು ಪಕ್ಷದ ಯಾವುದೇ ಪಕ್ಷ ಇರಲಿ ಒಂದು ಸಮಾಧಾನ ಮಾಡಬೇಕು, ಓಲೈಕೆ ಮಾಡಬೇಕು, ಪಕ್ಷವನ್ನು ನಡೆಸ್ಕೊಂಡು. ನಿಮ್ಮ ಮೆಥಡೇ ಕರೆಕ್ಟ್ ಅಲ್ವಾ ಗಣೇಶ್ ಅವರೇ? ನಾವು ನೇರವಾಗಿ ಮಾಡಿದ್ವಪ್ಪ, 3 ಜನ ಮಾಡಿದ್ವಿ ಒಂದೇ ದಿನ. ಈಗ ಮೊನ್ನೆ ಅನಿಲ್ ಅವರು ಒಂದು ಸ್ಪಷ್ಟತೆ ಹೇಳಬೇಕು. ಈಗ ಇವ್ರು ಎದ್ರು ಯಾರು? ಕುಮಾರಸ್ವಾಮಿ ಅವ್ರು ಹೇಳಲೇಬೇಕು ಬಿಡಿ. ಈಗ ಆದ್ರೆ ಪ್ರಿಯಾಂಕಾ ಖರ್ಗೆ ಏನು ಹೇಳಿದ್ರು ಅಂತ ಅವ್ರು ಒಂದು ಸ್ವಲ್ಪ ಜ್ಞಾಪಿಸ್ಕೊಳ್ಬೇಕು. ಏನು ಹೇಳಿದ್ರು ಪ್ರಿಯಾಂಕಾ ಖರ್ಗೆ? ಅರೆ 3 6 ಮಾಡ್ಲಿ ಬಿಡ್ರಿ ಅಂತ ಹೇಳಿದ್ರು. ಜಸ್ಟ್ 4-5 ದಿವಸದಿಂದನೇ 3 6 ಮಾಡ್ಲಿ ಬಿಡ್ರಿ ಅಂದ್ರೆ DCM ಬಗ್ಗೆ ವ್ಯಂಗ್ಯವಾಗಿ ಜಾತಿಗೊಂದು ಮಾತಾಡಬೇಕು, ನಾವು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಮತ ಕೇಳೋದು ಬಿಟ್ಟು ನಾವು ಭರವಸೆ ಕೊಟ್ಟಿದ್ದೀವಿ, ನಾವು ಭರವಸೆ ಈಡೇರಿಸಿದ್ದೀವಿ, 5 ಗ್ಯಾರಂಟಿಗಳನ್ನು ಅದು ಬಿಟ್ಟು ಈಗ ನಾವು ಜಾತಿಗೊಂದು ಮಾಡಿದ್ರೆ ನಮ್ಮ ಬಲ ಜಾಸ್ತಿ ಆಗತ್ತೆ ಅನ್ನತಕ್ಕಂಥ ಅಪನಂಬಿಕೆ ಯಾಕೆ ಬರ್ತಾ ಇದೆ? ಈಗ ಎಲ್ಲೆಲ್ಲಿ ಹೆಚ್ಚೆಚ್ಚು DCMಗಳು ಇರ್ತಾರೋ ಅಲ್ಲೆಲ್ಲ ಅವ್ರು ಡೆವಲಪ್ ಮಾಡಿಲ್ಲ, DCM ಮುಖಗಳು ತೋರಿಸಿ ಆ ಜಾತಿಗೆ ಸಮಾಧಾನ ಮಾಡಿ ಓಟ್ ತಗೋಬೇಕು ಅಂತ ಕ್ಯಾಲ್ಕುಲೇಷನ್ಸ್ ಇರ್ಬೋದು. ನೀವು ಆಳ್ವಿಕೆ ರಾಜ್ಯಗಳಿಗೂ ನಾವು ಹೇಳಲೇ ಇಲ್ಲ, ನಾವು ಡೆವಲಪ್ಮೆಂಟ್ ಮಾಡಿದ್ರೆ ಅದ್ರ ಮೇಲೆ ಮತ ಕೇಳಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಅದನ್ನ ಯಾಕೆ ನಾನು ನಮ್ಮ ಪಕ್ಷಕ್ಕೆ ನೀವು ಬರಬೇಡಿ, ನೇರವಾಗಿ ಮಾಡಿದ್ದೀವಿ, ಅದ್ರ ಇದಾಗಿದೆ. ಈಗಿರತಕ್ಕಂಥದ್ದು ನಮ್ಮ ಪಕ್ಷದ್ದಲ್ಲ. ನಿಮ್ಮ ಮನೆ ದೋಸೆ ತೂತ್ ನೀವು ನೋಡ್ಕೊಳ್ಳಿ, ನಮ್ಮ ದೋಸೆ ಬಿಡಿ ಮುಗೀತು, ನಿಮ್ ಬಗೆಹರಿಸ್ಕೊಳ್ಳಿ. ನೀವು 3 ಮಾಡಿ 30 ಮಾಡಿ. ಅದಕ್ಕೆ ಕುಮಾರಸ್ವಾಮಿ ಹೇಳಿದ್ದು DCM ಮಾಡ್ರೆ. ಇವ್ರು ಹೇಳಿದ್ರೆ ಸಂವಿಧಾನಿಕ ಹುದ್ದೆ ಇಲ್ಲ ಅಂತ ಹೇಳಿದ್ಮೇಲೆ ಇದೇ DCM ಹಾಕಿ ಇವತ್ತು ಪ್ಲೇ ಮಾಡಿ. ಅವತ್ತು ರಾಜ್ಯಪಾಲರು ಬೋಧಿಸೋ ಸಂದರ್ಭದಲ್ಲಿ ನಾನು ಉಪಮುಖ್ಯಮಂತ್ರಿಯಾಗಿ ನಾನು ಪ್ರಮಾಣ ವಚನ ಸ್ವೀಕರಿಸ್ತಿದ್ದೀನಿ ಅಂತ ಹೇಳಿದ್ಮೇಲೆ ಅದು ಹೆಂಗ ಸಂವಿಧಾನಾತ್ಮಕ ಹುದ್ದೆ ಅಲ್ಲ? ಏನ್ ಹೇಳ್ಬೇಕಾದ್ರೆ ಮಾತಾಡ್ಬೋದಾ? ಇಲ್ಲ ರೀ, ಕಾನ್ಸ್ಟಿಟ್ಯೂಷನ್ ಒಳಗೆ ಅದಿಲ್ಲ. ಅದು ಇಲ್ಲಿದ್ಮೇಲೆ ಅವತ್ತು ಅವ್ರ ತಗೊಂಡ್ರು ಅದನ್ನ ಗವರ್ನರ್ ಕೇಳಬೇಕು, ನಾನಾಗಿ ಕೇಳಿ, ನೀವು ಕೇಳ್ರಿ. ಅದು ಒಂದು ಸಾಂವಿಧಾನಿಕವಾದ ಹುದ್ದೆ ಆದುದರಿಂದನೇ ಇವತ್ತು DCM ಪಕ್ಕ CM ಪಕ್ಕ DCM ಎಲ್ಲೋದ್ರು. ನನ್ನ ನೇರ ಒಂದು ಪ್ರಶ್ನೆ ಸತೀಶ್ ಅವ್ರು, ನೇರ ಪ್ರಶ್ನೆ ಕೇಳ್ಬಿಡ್ತೀನಿ. ಈ ಸಮುದಾಯಗಳನ್ನು ತೋರಿಸಿ ನಾಯಕರುಗಳು ಹುದ್ದೆನ ಎಂಜಾಯ್ ಮಾಡೋದ ಇದೆಲ್ಲ ಹೆಸರಿಗೆ ನಮ್ಮ ಸಮುದಾಯದ ಒಬ್ಬ ನಾಯಕ ಆಗ್ಬಿಟ್ಟಿದ್ದೇನೆ ಅಂದ ತಕ್ಷಣ ಆ ಸಮುದಾಯಕ್ಕೆ ಆಮೂಲಾಗ್ರವಾಗಿ ಎಲ್ಲ ಒಳ್ಳೇದಾಗ್ಬಿಟ್ಟು ಮನೆಯಲ್ಲಿ ಹಾಲು ಜೇನಿನ ಹೊಳೆ
ಐಶ್ವರ್ಯ ಎಲ್ಲ ತಾಂಡವಾಡ್ತಾ ಇರ್ತದಲ್ಲಿ ಆ ರೀತಿ ಬಿಂಬಿಸ್ತಾರಲ್ಲ, ನಮ್ಮ ಸಮುದಾಯಕ್ಕೆ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹುದ್ದೆ ಕೊಡಬೇಕು, ಆಗ ನಮ್ಮ ಸಮುದಾಯ ಜೊತೆಗಿರುತ್ತೆ ಅಂದರೆ ಟಿಕೆಟ್ ಕೊಡಬೇಕಾದ್ರೂ ಸಮುದಾಯ, ಅಲ್ಲಿ ಪ್ರದೇಶವಾರು ಲೆಕ್ಕ ಹಾಕ್ತಾರೆ, ಜಾತಿಯವರು ಲೆಕ್ಕ ಹಾಕ್ತಾರೆ, ಈ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಯಾರು ಜಾಸ್ತಿ ಇದ್ರೆ ಲೆಕ್ಕ ಹಾಕ್ತಾರೆ, ಇದಾದಮೇಲೆ ಶಾಸಕನೂ ಹಾಕ್ತಾರೆ, ಅದಾದ್ಮೇಲೆ ಸಚಿವ ಮಾಡಬೇಕಾದಾಗೂ ಮತ್ತೆ ಸಮುದಾಯ, ಓ ಆ ಸಮುದಾಯಕ್ಕೆ ಸಚಿವಗಿರಿ ಕೊಡಲಿಲ್ಲ ಅಂತ. ಈಗ DCMಗೆ ಲೆಕ್ಕ ಹಾಕೊಂಡ್ರು ಕೂಡ ನಮ್ಮ ಸಮುದಾಯಕ್ಕೆ ಒಬ್ಬನ್ನ DCM ಮಾಡಬೇಕು ಅಂತ. ಇದು ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ ಈ ಲೆಕ್ಕಾಚಾರ ಅಂತ ಹೋಗ್ತಾನೆ ಇರ್ತದೆ ಈ ಲೆಕ್ಕಾಚಾರ. ಖಂಡಿತ. ಯಾಕಂದ್ರೆ ಇವತ್ತು ಕರ್ನಾಟಕದ ರಾಜಕಾರಣವನ್ನು ನೀವು ನೋಡ್ಬೇಕಾದ್ರೆ ಸಮುದಾಯಗಳ ಒಂದು ಗೇಮ್ ಅನ್ನೋದು ಅಂದ್ರೆ ಅವರು ಯಾರು ಕೈ ಹಿಡಿದು ಓಲೈಕೆ ಮಾಡ್ತಾರೆ, ಸೊ ಅವ್ರ ಮೇಲೆ ಒಂದು ಮತ ಅದೇ ಯಾವ ಸಮುದಾಯನ ಉದ್ಧಾರ ಮಾಡೋರಾದ್ರೂ ಹೇಳ್ಬೇಕು ಅವರು. ಮಾಡಿಲ್ಲ. ಆ ಸಮುದಾಯ ಸತ್ಯ. ಇವತ್ತು ಯಾರು ಹೆಸರು ಹೇಳ್ಕೊಂಡು ಪ್ರಾತಿನಿಧ್ಯತೆಯನ್ನ ತಗೋತಾರೆ, ಅದರಿಂದ ಬರ್ತಕ್ಕಂತ ಗೌರವ ಮತ್ತೆ ಉಪಮುಖ್ಯಮಂತ್ರಿ DCM ಎಲ್ಲಾನು ತಗೋತಾರೆ. ಸಮುದಾಯಕ್ಕೆ ಏನೂ ಇಲ್ಲ. ಆದ್ರೆ ಸಮುದಾಯದವ್ರು ಏನ್ ಫೀಲ್ ಮಾಡ್ತಾರೆ, ಇವತ್ತು ನಮ್ಮ ಸಮುದಾಯದಲ್ಲಿ ಒಬ್ರು ಕೊಟ್ಟಿದ್ದಾರೆ, ಖುಷಿ ಅವರು ಕೊಟ್ಟಿದ್ದಾರೆ, ಪಾರ್ಟಿ ಇವಾಗ ಏನೋ ವೋಟ್ ಕೇಳ್ತಾ ಇದೆ, ಚುನಾವಣೆ ಬರ್ತಾ ಇದೆ. ನೋಡಿ, ಇದು ಈ ಚರ್ಚೆ ಈಗ ಬಂದಿಲ್ಲ. ಈಗ ಯಾಕೆ ಅಂದ್ರೆ ಚುನಾವಣೆ ಬಂದಿದೆ. ಒಂದು ಪಕ್ಷಕ್ಕೆ ಯಾವಾಗ ಒಂದು ನಿರ್ಣಾಯಕ ಹಂತ ಅಂತ ಬರ್ತದೋ ಅವಾಗ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಇಲ್ಲಿ ಚರ್ಚೆ ಆಗ್ತದೆ. ಆಕ್ಚುಲಿ ನಾವು ಆಮ್ ಆದ್ಮಿ ಪಾರ್ಟಿಯಲ್ಲಿ ಕ್ಯಾಸ್ಟ್ ಬೇಸ್ಡ್ ಪಾಲಿಟಿಕ್ಸ್ ಮಾಡಲ್ಲ, ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಅನ್ನ ಮಾಡ್ತೀವಿ. ಆದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಕ್ಯಾಸ್ಟ್, ಕರ್ನಾಟಕ ನಾಟ್ ಓನ್ಲಿ ಇನ್ ಕರ್ನಾಟಕ, ಇಡೀ ದೇಶದಲ್ಲೇ ಅದು ಬಂದ್ಬಿಟ್ಟಿದೆ. ಎಲ್ಲ ಸಮುದಾಯವಾರು ಯಾರನ್ನ ಇದ್ರೆ, ಓ ನಮ್ಮ ನಾಯಕ ಅಲ್ಲಿದ್ದಾನೆ, ನಮ್ಮ ಸಮುದಾಯದವನು ಅಲ್ಲಿದ್ದಾನೆ. ಸೊ ಈ ರೀತಿಯ ಮನಸ್ಥಿತಿ ಜನಗಳು ಸಹ ಬಿಡಬೇಕಾಗ್ತದೆ. ಯಾಕಂದ್ರೆ ಒಂದು ಕಡೆ ನೀವು ಅಭಿವೃದ್ಧಿಯ ರಾಜಕಾರಣವನ್ನ ನೋಡಿದಾಗ, ಇನ್ನೊಂದು ಕಡೆ ಇಂಟರ್ನಲ್ ಪಾಲಿಟಿಕ್ಸ್ ಅನ್ನ ಮಾಡ್ಬೇಕಾದ್ರೆ ಇವತ್ತು ಅದನ್ನೇ ನೋಡಿ ಅಭಿವೃದ್ಧಿ ರಾಜಕಾರಣ ನಗಣ್ಯ ಮಾಡ್ಬಿಟ್ಟಿದ್ದಾರೆ. ಸಮುದಾಯದವರು ಇವತ್ತು DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ, ಒಕ್ಕಲಿಗರು ಓಟ್ ಹಾಕಿದ್ದಾರೆ, ಅದರಿಂದ ಅವ್ರನ್ನ ಮಾಡಿದ್ದಾರೆ. ಅವರು CM ರೇಸ್ ಅಲ್ಲಿ ಇದ್ರು, ಅವ್ರನ್ನ ಸಂತೈಸಲು ಮತ್ತೆ ಓಲೈಕೆ ಮಾಡಿ ಸಮಾಧಾನ ಮಾಡಿ ಕೂರಿಸಬೇಕಾಗಿತ್ತು. ಹೈಕಮಾಂಡ್ ಆ ಒಂದು ಸಂದರ್ಭಕ್ಕೆ ತಗೊಂಡಿದೆ. ಆದ್ರೆ ನಿಜಕ್ಕೂ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಆಗಿನ ಸಂದರ್ಭದಲ್ಲಿ ಸುಮ್ಮನಿದ್ದಂತವ್ರು ಇವತ್ತು ಈ ರೀತಿಯ ಚರ್ಚೆಗಳು ಈ ಕಾಲಘಟ್ಟದಲ್ಲಿ ಮತ್ತೆ ಚುನಾವಣಾ ಹಂತದಲ್ಲಿ ಒಂದು ನಿರ್ಣಾಯಕವಾಗಿದ್ದಾಗ ಒಂದು ಪಕ್ಷ ಅಂದ್ರೆ ಒಂದು ನಿರ್ಣಾಯಕ ಸ್ಥಿತಿಯಲ್ಲಿ ಹೋರಾಟ ಮಾಡಬೇಕಾದ್ರೆ ಈ ರೀತಿಯ ಚರ್ಚೆಗಳು ಬರ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷಗಳಿಗೆ ಅದು ಒಳಿತಲ್ಲ ಅನ್ನೋದು ನನ್ನ ಅಭಿಪ್ರಾಯ.